ಕೋಲಾರ ಬಡಾಯಿ ಮಾಮದ ಏಕ್ ಪಂಜಾ ಶಾದಿ ಮಹಲ್ ಅಂದರೆ ಇದು ಅಶೋಕರವರಿಗೆ ಹೆಸರುವಾಸಿ ಏಕ್ ಪಂಜಾ ಶಾದಿ ಮಹಲ್ ಅಂತ ಹೋಗೋದು. ಏಕ್ ಪಂಜಾ ಶಾದಿ ಅಂದರೆ ಮೈಸೂರು ಅಶೋಕರವರಿಗೆ ಫೇಮಸ್ ಇದು. ಆ ಕಾಲಿಂದಲೂ ನಮ್ಮ ಗುರುಗಳ ತಂದೀರು ಇವರೆಲ್ಲ ಒಟ್ಟಾಗಿ ಕೂತ್ಕೊಂಡು ಇವತ್ತು ಸಂಜೆ 11:30 ಬೆಂಕಿ ಕೊಂಡವನ್ನು ಹಾಕ್ತೀವಿ. ಅದ್ರ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು ಕೂತ್ಕೊಂಡು ಬಂದು ಅಗ್ನಿಕೊಂಡದಲ್ಲಿ ಇಲ್ಲಿ ನಡವಳಿಕೆ ಮಾಡಿ ನಾವು ಮೆರವಣಿಗೆನೂ ಮಾಡೋದಿಲ್ಲ, ಇಲ್ಲೇ ಇರುತ್ತೆ ಅದು. ಬರೀ ಮನೆಗೆ ಹೋಗಿ ಪೂಜೆ ಮಾಡ್ಕೊಂಡ್ಬಂದು ನಾವು ಇಲ್ಲೇ ಇಲ್ಲೇ ಮಡಿಬಿಡೋದು. ನಾವು ಬೇರೆ ಥರ ಅಲ್ಲಿ ಹೋಗೋದು ಮೆರವಣಿಗೆ ಮಾಡೋದು ಆ ಥರ ಇಲ್ಲ. ಮೊಹರಂ ಅಂದರೆ ಇದು ನಮ್ಮ ವರ್ಷದಲ್ಲಿ ಕೊನೆಯ ಹಬ್ಬ. ಇಮಾಮ್ ಹುಸೇನ್ ಶಹೀದ್ ಆದ ನಂತರ ನಮಗೆ ಹೊಸ ವರ್ಷ ನಾಳೆ ಹೊಸ ವರ್ಷ ನಮಗೆ ಉತ್ಪತ್ತಿ ಆಗೋದು. ನಮ್ಮ ಹಿಂದೂ ಬಾಂಧವರಿಗೆ ಹೆಂಗೆ ಯುಗಾದಿ ಹಬ್ಬನ ಮಾಡ್ತೀರಿ ಆ ಥರ ನಮಗೆ ಈ ವರ್ಷದಲ್ಲಿ ಕೊನೆಯ ಹಬ್ಬ. ನಾಳೆ ಬೆಳಗ್ಗೆ 10ನೇ ಮೊಹರಂಗೆ ಹೊಸ ವರ್ಷದ ಶುಭಾಶಯ ಕೊಡ್ತಾ ಮಾಡ್ತಾಯಿರ್ತೀವಿ ಸರ್ ನಾವು. ಸರ್, ಈ ಆಚರಣೆಗಳು ಯಾವಾಗಿನ ಮೊದಲು ಉದ್ದೇಶ ಏನು ಸರ್? ಉದ್ದೇಶ ಅಂದರೆ ನಮ್ಮ ಇಮಾಮ ನಮ್ಮ ಪೈಗಂಬರವರ ಮೊಮ್ಮಕ್ಕಳಿಗೆ ಆ ಸಂಪದಲ್ಲಿ ಕುಡಿಯೋ ನೀರಿಲ್ದಾಗ ಯುದ್ಧಾರನಾಗ ಅವರಿಗೆ ಶಹೀದನ್ನು ಮಾಡಿದ್ರು. ಆ ಉದ್ದೇಶಪೂರ್ವವಾಗಿ ನಾವು ಯಾರು ನಮ್ಮ ಇದರಲ್ಲಿ ಇಡೀ ಸಂಸ್ಕೃತಿಯಲ್ಲಿ ಯಾರು ನೀರು ಹನಿಯನ್ನು ಕುಡಿತಿಲ್ಲ ಅವ್ರಿಗೆ ಯುದ್ಧ ಆಡ್ಬೇಕಾದ್ರೆ, ಆ ಉದ್ದೇಶಕ್ಕೆ ಆ ನೀರು ಹನಿ 3 ದಿವಸ ನೀರು ಕುಡಿತಿಲ್ಲ ಅವ್ರಿಗೆ. ಯುದ್ಧ ಆಡಲಿಕ್ಕೆ ಸೋತು ಹೋಗ್ಬಿಡ್ಲಿ ಅಂದ್ಬಿಟ್ಟು ನಮ್ಮ ಅವರ ಪೈಗಂಬರ್ ಸಲ್ಲಲ್ಲಾಹು ಅವರ ಮೊಮ್ಮಕ್ಕಳಿಗೆ ಈ ಥರ ಮುಂದಿನ ಯಾರಿಗೂ ಆ ಥರ ಹಸು ಇರಬಾರ್ದು, ಎಲ್ಲ ವಾತಾವರಣ ಚೆನ್ನಾಗಿರಲಿ ಅಂದ್ಬಿಟ್ಟು ನಮ್ಮ ಶರ್ಬತ್ತನ್ನು ದಾನ ಮಾಡಿ ಅನ್ನದಾನ ಸಂದರ್ಭ ಮಾಡಿ ಈ ಥರ ಮಾಡ್ತೀವಿ ಸರ್. ಅಷ್ಟೇ, ಇನ್ನೇನು ಉದ್ದೇಶ ಪೂರ್ವಕ ಅಲ್ಲ.